ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಯಾರೆಲ್ಲ ಒಂದು ಅರ್ಜಿ ಸಲ್ಲಿಸಿದ್ರಿ, ಅರ್ಜಿ ಸಲ್ಲಿಸಿದ ಮೇಲೆ ಕೆಲವೊಂದಿಷ್ಟು ಜನರಿಗೆ ಬ್ಯಾಂಕ್ ಕಡೆಯಿಂದ ಲೋನ್ಗೆ ಕರೆನೂ ಮಾಡ್ತಾ ಇಲ್ಲ, ಬ್ಯಾಂಕ್ ಕಡೆಯಿಂದ ಒಂದು ಮೆಸೇಜ್ ಕೂಡ ಬಂದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಜೊತೆಗೆ ಇನ್ನು ಕೆಲವರಿಗೆ ಬ್ಯಾಂಕ್ ಕಡೆಯಿಂದ ಲೋನ್ ಕೊಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ನಿಮ್ಮ ಒಂದು ಬ್ಯಾಂಕ್ ಕಡೆಯಿಂದ ಲೋನ್ ಕೊಡಬೇಕು ಅಂತಂದರೆ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕಾಗುತ್ತೆ. ಸುಮಾರು 700ರಿಂದ ಮೇಲೆ ಇರಬೇಕಾಗುತ್ತೆ ಸಿಬಿಲ್ ಸ್ಕೋರು. ಸೊ ಈ ಸಿಬಿಲ್ ಸ್ಕೋರ್ ಅಂದರೆ ಏನು? ಸಿಬಿಲ್ ಸ್ಕೋರ್ ಚೆನ್ನಾಗಿ ಇರೋರಿಗೆ ಮಾತ್ರ ಒಂದು ಲೋನ್ ಕೊಡ್ತಾರಾ, ಅಥವಾ ಸಿಬಿಲ್ ಸ್ಕೋರ್ ಕಡಿಮೆ ಇರುವಂಥವ್ರು ಯಾವ ರೀತಿ ಒಂದು ಲೋನ್ನ ಪಡೆದುಕೊಳ್ಳೋದು, ಮತ್ತು ಟ್ರೈನಿಂಗ್ ಅಮೌಂಟ್ನ ಯಾವ ರೀತಿ ಪಡೆಯೋದು, ಮತ್ತು 15,000 ರೂಪಾಯಿ ಬೆಲೆ ಬಾಳುವ ಟೂಲ್ ಕಿಟ್ನ ಯಾವ ರೀತಿ ಒಂದು ಬುಕ್ ಮಾಡ್ಕೊಳ್ಳೋದು, ಇನ್ನೂ ಕೂಡ ಕೆಲವೊಬ್ಬರಿಗೆ ಟೂಲ್ ಕಿಟ್ ಸಹಿತ ಬಂದಿಲ್ಲ, ಜೊತೆಗೆ ಟ್ರೈನಿಂಗ್ ಅಮೌಂಟ್ ಕೂಡ ಬಂದಿಲ್ಲ, ಇನ್ನು ಕೆಲವರಿಗೆ ಟ್ರೈನಿಂಗ್ಗೆ ಕಾಲ್ ಬಂದಿಲ್ಲ. ಇದರೆಲ್ಲದರ ಬಗ್ಗೆಯೂ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ದಯವಿಟ್ಟು ಭಾಳಷ್ಟು ಜನರು ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ, ಜೊತೆಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ನೋಡ್ತಾ ಇಲ್ಲ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಬಹಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಸಿಬಿಲ್ ಸ್ಕೋರ್ ಕಡಿಮೆ ಇರುವಂಥವ್ರಿಗೆ ಲೋನ್ ಕೊಡ್ತಾ ಇಲ್ಲ ಬ್ಯಾಂಕಲ್ಲಿ ಅಂತ ಕೇಳ್ತಾ ಇದ್ರಿ. ಜೊತೆಗೆ ಸಿಬಿಲ್ ಸ್ಕೋರ್ ಕಡಿಮೆ ಯಾಕಿರುತ್ತೆ ಅಂತಂದರೆ, ನೀವು ಹಿಂದೆ ಏನಾದರೂ ನಿಮ್ಮ ಒಂದು ಬ್ಯಾಂಕಲ್ಲಿ ಸಾಲನ ತೆಗೆದುಕೊಂಡಿದ್ದರೆ, ನೀವು ಸರಿಯಾದ ಸಮಯಕ್ಕೆ ಸಾಲನ ಕಟ್ಟಿಲ್ಲ ಅಂತಂದರೆ, ನೀವು ಇಂಟ್ರೆಸ್ಟ್ ಸೇರಿಸಿ ಸಾಲವನ್ನು ಸರಿಯಾದ ಟೈಮಿಗೆ ಒಂದು ಸಾಲನ ಕಟ್ಟಿಲ್ಲ ಅಂತಂದರೆ, ನಿಮ್ಮ ಸಿಬಿಲ್ ಸ್ಕೋರ್ ಏನಾಗುತ್ತೆ, ಕಡಿಮೆ ಆಗುತ್ತಾ ಬರುತ್ತೆ. ಹೀಗಾಗಿ ಸಿಬಿಲ್ ಸ್ಕೋರ್ ಕಡಿಮೆ ಇರುವಂಥವರಿಗೆ ಲೋನ್ ಕೊಡೋದು ಬಹಳಷ್ಟು ಕಡಿಮೆ ಆಗಿರುತ್ತೆ. ಭಾಳಷ್ಟು ಜನರು ಕೇಳ್ತಾ ಇದ್ರಿ, ಸಿಬಿಲ್ ಸ್ಕೋರ್ ಕಡಿಮೆ ಇದೆ, ನಮಗೆ ಲೋನ್ ಕೂಡ ಕೊಡ್ತಾ ಇಲ್ಲ, ಜೊತೆಗೆ ಬ್ಯಾಂಕ್ ಕಡೆಯಿಂದ ಕಾಲ್ನೂ ಬಂದಿಲ್ಲ, ಮೆಸೇಜು ಮಾಡಿಲ್ಲ. ಬ್ಯಾಂಕಲ್ಲಿ ಕೇಳಿದರೆ ನಮಗೆ ಸಿಬಿಲ್ ಸ್ಕೋರ್ ನಿಮ್ಮದು ಕಡಿಮೆ ಇದೆ, ಲೋನ್ ಕೊಡ್ತಾ ಇಲ್ಲ ಅಂತ ಮೆಸೇಜನ್ನ ಮಾಡ್ತಾಯಿದ್ರು. ಸಿಬಿಲ್ ಸ್ಕೋರ್ ಕಡಿಮೆ ಇದ್ದರೆ ನಿಮಗೆ ಲೋನ್ ಕೊಡುವಂಥ ಚಾನ್ಸಸ್ ಭಾಳಷ್ಟು ಕಡಿಮೆ ಆಗಿರುತ್ತೆ. ಯಾರೆಲ್ಲ ಒಂದು ಸಿಬಿಲ್ ಸ್ಕೋರ್ 700ರಿಂದ ಮೇಲಿರುತ್ತೆ ಸಿಬಿಲ್ ಸ್ಕೋರು, ಸೊ ಅಂಥವರಿಗೆ ಹೆಚ್ಚಾಗಿ ಲೋನ್ ಕೊಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೀಗಾಗಿ ಸಿಬಿಲ್ ಸ್ಕೋರ್ ಕಡಿಮೆ ಇರುವವರು ಏನು ಮಾಡಬೇಕಪ್ಪ ಅಂತಂದರೆ, ನೀವು ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ನೀವು ಅಡ್ವಾನ್ಸ್ ಆಗಿ ನೀವು ಮತ್ತೆ ಹಣನ ಅಡ್ವಾನ್ಸ್ ಆಗಿ ಡಿಪಾಸಿಟ್ ಮಾಡಿ ಇಡಬೇಕಾಗುತ್ತೆ ಅವರ ಹತ್ರ. ಸೊ ಸರಿಯಾದ ಸಮಯಕ್ಕೆ ನಾವು ಕಟ್ಟಲಿಲ್ಲ ಅಂತಂದರೆ, ಸೊ ಅಲ್ಲಿಂದ ನೀವು ಕಟ್ ಮಾಡ್ಕೊಳ್ಬೋದು ಅಂತ ಮ್ಯಾನೇಜರ್ ಅವ್ರ ಹತ್ರ ಮಾತಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಕೆಲವೊಂದು ಬ್ಯಾಂಕ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಕಡಿಮೆ ಇದ್ದರೂ ಕೂಡ ಬ್ಯಾಂಕ್ ಕಡೆಯಿಂದ ಲೋನ್ ಕೊಡ್ತಾರೆ ಕೆಲವೊಂದು ಬ್ಯಾಂಕ್ಗಳಲ್ಲಿ. ಸೊ ನೀವು ಸರಿಯಾದ ಸಮಯಕ್ಕೆ ಮಾತ್ರ ಆ ಲೋನ್ನ ಕಟ್ಟಬೇಕಾಗುತ್ತೆ. ಹೀಗಾಗಿ ಅದು ಲೋನ್ ಕೊಡುವುದು ಒಂದು ಬ್ಯಾಂಕ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸಿಬಿಲ್ ಸ್ಕೋರ್ ಕಡಿಮೆ ಇದ್ದರೂ ಕೂಡ ಕೆಲವೊಂದು ಬ್ಯಾಂಕ್ಗಳಲ್ಲಿ ಲೋನ್ನ ಕೊಡುವಂಥದ್ದಾಗಿರುತ್ತೆ. ಹೀಗಾಗಿ ನೀವು ಈ ರೀತಿ ಮೆಥಡ್ಗಳನ್ನ ಯೂಸ್ ಮಾಡಿಕೊಂಡು ಲೋನ್ನ ಪಡೆದುಕೊಳ್ಬೋದು. ಸೊ ಬಹಳಷ್ಟು ಬ್ಯಾಂಕ್ಗಳಲ್ಲಿ ಸಿಬಿಲ್ ಸ್ಕೋರ್ ಕಡಿಮೆ ಇದ್ದರೆ ಲೋನ್ ಕೊಡುವುದು ಬಹಳಷ್ಟು ಕಡಿಮೆ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ಒಂದು ಸಿಬಿಲ್ ಸ್ಕೋರ್ ಚೆನ್ನಾಗಿರುವುದು ಬಹಳ ಉತ್ತಮ ಆಗಿರುತ್ತೆ. ಜೊತೆಗೆ ಈ ಒಂದು ಅವಶ್ಯಕವಾಗಿರುತ್ತೆ, ಈ ಒಂದು ಸಿಬಿಲ್ ಸ್ಕೋರ್ ಹೆಚ್ಚಾಗಿರಬೇಕಾಗುತ್ತೆ. ಪ್ರತಿಯೊಬ್ಬರದು ಒಂದು 700ರಿಂದ ಮೇಲ್ಗಡೆನೇ ಸಿಬಿಲ್ ಸ್ಕೋರ್ ಇರಬೇಕಾಗುತ್ತೆ. ಸಿಬಿಲ್ ಸ್ಕೋರ್ ಕಡಿಮೆ ಇರೋರಿಗೆ ಲೋನ್ ಸಿಗೋದು ಭಾಳಷ್ಟು ಕಡಿಮೆ ಆಗಿರುತ್ತೆ. ಯಾಕೆ ಕಡಿಮೆ ಇರುತ್ತೆ ಅಂತಂದರೆ, ಹಿಂದೆ ನೀವು ಯಾವುದೇ ರೀತಿಯಲ್ಲಿರ್ತಕ್ಕಂಥ ಒಂದು ಲೋನ್ಗಳನ್ನ ತೊಗೊಂಡಿದ್ರೆ, ಸೊ ಒಂದೇ ಅಕೌಂಟಲ್ಲಿ ಬೇರೆ ಬೇರೆ ಬ್ಯಾಂಕಲ್ಲಿ ನೀವು ಲೋನ್ ತೊಗೊಂಡ್ರು ಕೂಡ, ಸೊ ಖಂಡಿತವಾಗಿ ಈಗ ಡಿಜಿಟಲ್ ಆಗಿರೋದ್ರಿಂದ ಫ್ಯಾಕ್ಸ್ ಆಗುತ್ತೆ. ನೀವು ಎಲ್ಲೇ ಲೋನ್ ತೊಗೊಂಡ್ರು ಕೂಡ ಯಾವ ಅಕೌಂಟಲ್ಲೂ ಬೇರೆ ಅಕೌಂಟಲ್ಲೂ ಕೂಡ ಲೋನ್ ತೊಗೊಂಡಿದ್ರೆ ಇಲ್ಲಿ ಅವರಿಗೆ ಅವರ ಬ್ಯಾಂಕಲ್ಲಿ ಕೂಡ ಒಂದು ನಿಮ್ಮದು ಸಿಬಿಲ್ ಸ್ಕೋರ್ ಕಡಿಮೆನೇ ತೋರಿಸುವಂಥದ್ದು. ಹೀಗಾಗಿ ನಾವು ಈ ಅಕೌಂಟಲ್ಲಿ ಲೋನ್ ತೊಗೊಂಡಿಲ್ಲ, ಬೇರೆ ಅಕೌಂಟಲ್ಲಿ ಲೋನ್ ತೊಗೊಂಡಿದ್ದೀವಿ, ಸೊ ಅಲ್ಲಿ ಮಾತ್ರ ಸಿಬಿಲ್ ಸ್ಕೋರ್ ಕಡಿಮೆ ತೋರಿಸ್ಬೇಕು, ಇಲ್ಲಿ ಯಾಕೆ ತೋರಿಸ್ತಾ ಇದೆ ಅಂತ ನೀವು ಕೇಳ್ಬೋದು. ಸೊ ಸಿಬಿಲ್ ಸ್ಕೋರ್ ನೀವು ಎಲ್ಲೇ ಲೋನ್ ತೊಗೊಂಡ್ರು ಬೇರೆ ಅಕೌಂಟಲ್ಲಿ ತೊಗೊಂಡಿದ್ರು ಕೂಡ ಇವರಿಗೆ ಗೊತ್ತಾಗುತ್ತೆ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಆಗಿರುವಂಥದ್ದು. ಸೊ ಇವಾಗ ಡಿಜಿಟಲ್ ಆಗಿರುವುದರಿಂದ ಎಲ್ಲ ಕೂಡ ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಸಿಬಿಲ್ ಸ್ಕೋರ್ ಕಡಿಮೆ ಇದ್ದರೆ ನಿಮಗೆ ಲೋನ್ ಸಿಗುವ ಸಾಧ್ಯತೆ ಭಾಳಷ್ಟು ಕಡಿಮೆ ಆಗಿರುತ್ತೆ. ಸೊ ಲೋನ್ ಸಿಕ್ಕಿಲ್ಲ ಅಂತಂದರೂ ಕೂಡ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿ ನೀವು ಒಂದು ಟ್ರೈನಿಂಗ್ ಅಮೌಂಟ್ನ ಕೂಡ ಪಡೆದುಕೊಳ್ಬೋದು 4,000 ರೂಪಾಯಿ, ಮತ್ತು 15,000 ರೂಪಾಯಿ ಬೆಲೆ ಬಾಳುವ ಟೂಲ್ ಕಿಟ್ ಕೂಡ ನೀವು ಪಡೆದುಕೊಳ್ಬೋದು. ಅವೆರಡೂ ಕೂಡ ನಿಮಗೆ ಒಂದು ಲಾಭ ಆಗುವಂಥದ್ದು. ಲೋನ್ ಕೊಡಲಿಲ್ಲ ಅಂತಂದರೆ ಏನಾಗುತ್ತೆ, ಸೊ ಟ್ರೈನಿಂಗ್ ಅಮೌಂಟ್ನೂ ಕೂಡ ಬರುತ್ತೆ, ನಂತರ ಒಂದು 15,000 ಬೆಲೆ ಬಾಳುವ ಟೂಲ್ ಕಿಟ್ ಕೂಡ ನೀವು ಪಡೆದುಕೊಳ್ಬೋದು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ.
ಸೊ ಇಷ್ಟು ಒಂದು ಬೆನಿಫಿಟ್ಸ್ ಇರುವಂಥದ್ದು. ಬಹಳಷ್ಟು ಜನರು ಕೇಳ್ತಾ ಇದ್ರು, ಅದಕ್ಕಾಗಿಯೇ ಈ ಒಂದು ವಿಡಿಯೋ ಮಾಡಿ ತಮಗೆ ಸಿಬಿಲ್ ಸ್ಕೋರ್ ಬಗ್ಗೆ ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಇರುವಂಥದ್ದು. ಸಿಬಿಲ್ ಸ್ಕೋರ್ ಚೆನ್ನಾಗಿಲ್ಲ ಅಂತ ಲೋನ್ ಕೊಟ್ಟಿಲ್ಲ ಅಂತಂದ್ರೂ ಕೂಡ ನೀವು ಒಂದು PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿ ಟ್ರೈನಿಂಗ್ ಅಮೌಂಟ್ನ ಪಡೆದುಕೊಳ್ಬೋದು. ಜೊತೆಗೆ 15,000 ಬೆಲೆ ಬಾಳುವ ಟೂಲ್ ಕಿಟ್ನ ನೀವು ಪಡೆದುಕೊಂಡು ಸೊ ಅವು ಟೂಲ್ಸ್ಗಳನ್ನ ನೀವು ಯೂಸ್ ಮಾಡ್ಕೊಳ್ಬೋದು ನಿಮ್ಮ ಒಂದು ಕೆಲಸಕ್ಕಾಗಿ ಅಂತ ಹೇಳ್ತಾ, ಇವೆರಡೂ ಕೂಡ ಒಂದು PM ವಿಶ್ವಕರ್ಮ ಯೋಜನೆಗೆ ಬೆನಿಫಿಟ್ ಸಿಗುವಂಥದ್ದು. ತಮಗೆ ಟ್ರೈನಿಂಗ್ ಅಮೌಂಟು ಮತ್ತು ಟೂಲ್ ಕಿಟ್ಗಳು ಯೂಸ್ ಮಾಡ್ಕೊಳ್ಬೋದು. ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ಇವು ಟೂಲ್ಸ್ ಕಿಟ್ಗಳನ್ನು ನೀವು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಇಷ್ಟು PM ವಿಶ್ವಕರ್ಮ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಏನಾದರೂ ನಿಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ ಕಮೆಂಟ್ಗಳ ಬಗ್ಗೆ ಮತ್ತೊಂದು ವಿಡಿಯೋ ಮುಖಾಂತರ ಇರ್ತಕ್ಕಂಥ ಡೌಟ್ಗಳನ್ನ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ, ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.